ಸರ್ ಇದು ಸಂಹತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಇದೇನಂದ್ರೆ ಗಾಣ ಎಣ್ಣೆ ಅಲ್ಲ, ಇದು ಹೈಡ್ರಾಲಿಕ್ ಪ್ರೆಷರ್ ಪ್ರೆಸ್ಡ್ ಆಯಿಲ್. ನಾನು ಯಾಕೆ ತಗೋಬೇಕು ನಿಮ್ಮ ಹತ್ರ? ಅಂದ್ರೆ ಗಾಣದ ಎಣ್ಣೆ ಸಿಗ್ತಾ ಇದೆ ಬೆಂಗಳೂರಲ್ಲಿ. ಹೌದು ಸರ್. ಅನಂತಪುರಿಂದ ನಾನು ಯಾಕೆ ತಗೋಬಹುದು? 1 ಲೀಟರ್ ಅದು ಗ್ರೌಂಡ್ ನೆಟ್. ಇದು ಗ್ರೌಂಡ್ ನಟ್ 1 ಲೀಟರ್. ಫ್ಲಾಕ್ಸಿಡ್ ಆಯಿಲ್ ಇದೆ ನಮ್ಮ ಹತ್ರ. ಅಗಸೆ ವೇರೆವರ್ ದಟ್ ಈಸ್ ರಿಚ್ ಇನ್ ಒಮೆಗಾ 3. ಸರ್ ನೀವು ಹೈಡ್ರಾಲಿಕ್ ಅಂದ್ರೆ ಇಲ್ಲೇ ಆಗೋದು ಒಳಗೆ ಇಲ್ಲಿಂದ ಬರುತ್ತೆ ಎಣ್ಣೆ. ಹೇಗೆ ಬರ್ತಾ ಇದೆ? ಸ್ಟಾರ್ಟ್ ಆಯ್ತು ಜಸ್ಟ್ ಬಾಬಾ. ಹೌದು, ಎಲ್ಲೂ ಏನು ಎಣ್ಣೆನೇ ಇಲ್ಲ. ಎಣ್ಣೆ ಒಂದು ಚೂರು ಎಣ್ಣೆ ಇರಲ್ಲ. ಸೊ ವಿ ಕ್ಯಾನ್ ಗಿವ್ ಹೈ ಕ್ವಾಲಿಟಿ ಆಯಿಲ್. ನಾರ್ಮಲಿ ಗಾಣದೆಲ್ಲ ನೀರು ಹಾಕ್ಬೇಕು, ಇಲ್ಲಾಂದ್ರೆ ಬೆಲ್ಲ ಹಾಕ್ತಾರೆ, ಇದು ಮಾಡ್ತಾರೆ. ನಾವು ನೀರು ಇಲ್ಲ ಬೆಲ್ಲ ಇಲ್ಲ. ನಮ್ದು ಇಂಡಸ್ಟ್ರಿ ಹೆಸರು ಸಹಜ ಫುಡ್ ಇಂಡಸ್ಟ್ರೀಸ್. ಸಹಜವಾಗಿ ಏನಿದೆ ಅದೇ ಕೊಡ್ತಾ ಇದ್ದೀವಿ. ಎಲ್ಲ ರೆಡಿ ಇರುತ್ತೆ ಸರ್, ಎಲ್ಲ ರೆಡಿ ಇರುತ್ತೆ ಈ ತರ. ಹೌದು ಸರ್. ನಾವು ಡೈಲಿ ಒಂದೊಂದು ಇದು ಪ್ರಾಡಕ್ಟ್ ಮಾಡಿ. ಇದೆಲ್ಲ ಬಿಫೋರ್ ಬಾಟ್ಲಿಂಗ್. ಹೌದು. ಇದು ಕರೆದಾಗ ನೂರೇ ಬರಲ್ಲ. ನೂರೇ ಬರಲ್ಲ. ಹೌದು ಹೌದು. ಅದು ಸ್ಪೆಷಲ್ ಹೈಡ್ರಾಲಿಕ್ ಆಯಿಲ್. ಇಲ್ಲೇ ಗೊತ್ತಾಗುತ್ತೆ ವೀಕ್ಷಕರೇ, ಕರಿ ಎಳ್ಳು ಮತ್ತು ಶೇಂಗಾ. ಹೌದು. ಸಂಹತಿ ವೀಕ್ಷಕರೇ ನಮಸ್ಕಾರ. ದೂರದ ಅನಂತಪುರ ಬಂದಿದ್ದೀನಿ ಅಂದರೆ ಒಂದು ಕಾರಣ ಇದ್ದೇ ಇರ್ತದೆ. ಅದು ನಿಮಗೆಲ್ಲರಿಗೂ ತೋರಿಸ್ಬೇಕನ್ನೋ ಕಾರಣನೇ ಇರ್ತದೆ, ಸುಮ್ಮನೆ ಬರೋದಿಲ್ಲ. ಯಾಕೆಂದರೆ ನಾವೆಲ್ಲರೂ ಗಾಣದೆಣ್ಣೆ ನೋಡುತ್ತೀವಿ. ಈಗ ಅದು ಟ್ರೆಂಡ್. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹೆಲ್ತ್ಗೋಸ್ಕರ ಅದ್ಭುತವಾಗಿರ್ತದೆ, ಆರೋಗ್ಯಕರ ಎಣ್ಣೆ. ಎಲ್ಲ ಕಡೆ ಕೋಲ್ಡ್ ಪ್ರೆಸ್. ಇಲ್ಲಿ ಕೋಲ್ಡ್ ಪ್ರೆಸ್ಟೇ, ಬಟ್ ಇಷ್ಟು ಬಂದಿರೋ ಕಾರಣ ಇದು ಹೈಡ್ರಾಲಿಕ್ ಕೋಲ್ಡ್ ಪ್ರೆಸ್ಡ್. ಸೊ ಇದರ ಬೆನಿಫಿಟ್ಸು ಸಾಕಷ್ಟಿದೆ. ಹರೀಶ್ ಅವರು ಮತ್ತು ಕಿಶೋರ್ ಅಂತ ಅಣ್ಣ ತಮ್ಮ, ಬನ್ನಿ, ಕನ್ನಡದವರೇ ಅನಂತಪುರಲ್ಲಿ ಬೇಸ್ ಮಾಡಿದ್ದಾರೆ. ಇಲ್ಲಿಂದ ಅದ್ಭುತವಾದ ಎಣ್ಣೆ, ಆಮೇಲೆ ಹ್ಯಾಂಡ್ಮೇಡ್ ಸೋಪ್ಸ್ ಅಂತೆ, ಇನ್ನೂ ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ. ಅವ್ರನ್ನ ಮಾತಾಡ್ಸ್ಬಿಟ್ಟು ತಿಳ್ಕೊಳ್ಳೋಣ ಯಾವ ರೀತಿ ಅದು ಎಣ್ಣೆ ಡಿಫ್ರೆಂಟು. ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ವೆಲ್ಕಮ್ ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್, ಸಂಹತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸಂಹತಿ ಕಿಶೋರ್ ಅವರು, ಅವ್ರು ನಮ್ಮ ತಮ್ಮ ಹರೀಶ್ ಅವರು ತಮ್ಮ. ನೋಡಿ, ಇವಾಗ ಅಣ್ಣ ತಮ್ಮ ನಾವು ಅಷ್ಟು ದೂರದಿಂದ ಬರಬೇಕು ಅಂದ್ರೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ, ಕಾರಣ ಇರ್ತದೆ. ವೀಕ್ಷಕರಿಗೆ ಕೂಡ ಗೊತ್ತು, ಸುಮ್ಮನೆ ಬರೋದಿಲ್ಲ. ಸೊ ಅನಂತಪುರಲ್ಲಿ ನಾವು ಸಂಮತಿ ಅಂತ, ಇದು ಕೋಲ್ಡ್ ಪ್ರೆಸ್ಡ್ ಅಲ್ಲೇ ವಿಭಿನ್ನ. ಅಂದ್ರೆ ಅದು ಎಲ್ಲ ನೀವು ಹೇಳ್ಬೇಕು ಸರ್. ಈಗ ನಾವು ನಾರ್ಮಲಿ ಗಾಣದ ನೋಡಿರ್ತೀವಿ, ಇದು ಹೈಡ್ರಾಲಿಕ್ ಅಂದ್ರಿ. ಇದ್ರ ಬಗ್ಗೆ ತಿಳ್ಕೋಬೇಕು. ಇದು ಹೇಗೆ ವಿಶೇಷ, ಬೆನಿಫಿಟ್ಸ್ ಏನು ಹೇಳಿ ಸರ್. ಸರ್ ಇದು ಸಂಹತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಇದೇನಂದ್ರೆ ಗಾಣ ಎಣ್ಣೆ ಅಲ್ಲ, ಇದು ಹೈಡ್ರಾಲಿಕ್ ಪ್ರೆಷರ್ ಪ್ರೆಸ್ಡ್ ಆಯಿಲ್. ಹೈಡ್ರಾಲಿಕ್ ಪ್ರೆಷರ್ ಅಂದ್ರೆ ಗಾಣದಲ್ಲಿ ನಿಮ್ಗೆ ಗೊತ್ತಲ್ಲ, ಗಾಣದಲ್ಲಿ ಫಸ್ಟ್ ಬೀಜ ಹಾಕ್ತಿವಿ, ನೀರ್ ಹಾಕ್ತಿವಿ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆಯಿಲ್ ಬರುತ್ತೆ, ಹಿಂಡಿ ಬರುತ್ತೆ. ಇದರಲ್ಲಿ ಏನಂದ್ರೆ ನಾವು ನೀರ್ ಹಾಕಲ್ಲ, ಒಂದು ಕ್ಲಾತ್ ಬ್ಯಾಗ್ ಅಲ್ಲಿ ಇಡ್ತೇವೆ. ಕ್ಲಾತ್ ಬ್ಯಾಗ್ ಅಲ್ಲಿ ಬೀಜ ಹಾಕ್ತೇವೆ, ಹಾಕಿ ವಿಲ್ ಅಪ್ಲೈ ಹೈ ಪ್ರೆಷರ್. ಅದರಲ್ಲಿ ಎಣ್ಣೆ ಬರುತ್ತೆ, ದೆನ್ ಬೀಜ ಹಾಗೆ ಇರುತ್ತೆ. ಜನರೇಟ್ ಹೈ ಕ್ವಾಲಿಟಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಪ್ರೆಸೆಂಟ್ಲಿ ಮಾರ್ಕೆಟ್ ಅಲ್ಲಿ ದಿಸ್ ಇಸ್ ದ ಬೆಸ್ಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇರುತ್ತೆ. ಇದು ನೋಡಿ, ಇದು ಏನು ಶೇಂಗಾ ಬೀಜ. ಇದು ಆಫ್ಟರ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್, ಅದೇ ಎಣ್ಣೆಯನ್ನ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರದ ಇದು ಬೀಜಗಳು ಹೀಗಿರುತ್ತೆ. ಇದನ್ನ ಯೂಸ್ ಮಾಡಬಹುದು. ಹೌದು ಸರ್. ಇದು ರಿಚ್ ಇನ್ ಪ್ರೋಟೀನ್. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಹೈ ಪ್ರೋಟೀನ್. ಸರ್ ಇವಾಗ ನಾವು ಆಸ್ ಎ ಲೇಮನ್, ಕಾಮನ್ ಮ್ಯಾನ್, ಹೌದು, ನಾನು ಯಾಕೆ ತಗೋಬೇಕು ನಿಮ್ಮ ಹತ್ರ? ಅಂದ್ರೆ ಗಾಣದ ಎಣ್ಣೆ ಸಿಗ್ತಾ ಇದೆ ಬೆಂಗಳೂರಲ್ಲಿ. ಹೌದು ಸರ್. ಅನಂತಪುರಿಂದ ನಾನು ಯಾಕೆ ತಗೋಬಹುದು? ಸರ್ ಫಸ್ಟ್ ಆಫ್ ಆಲ್ ಏನಂದ್ರೆ ಗಾಣದ ಎಣ್ಣೆದಲ್ಲಿ ಒಂದು 45 to 50 ಡಿಗ್ರೀಸ್ ಟೆಂಪರೇಚರ್ ಆಗಿರುತ್ತೆ. ಅಂದ್ರೆ ಒಂದು ವುಡ್ ಪ್ರೆಸ್ ಆದ್ರೆ 50, ಅದರ್ವೈಸ್ 55 ಡಿಗ್ರಿ ವರೆಗೂ ಅದು ಕ್ರಶ್ ಆಗೋ ಟೈಮಲ್ಲಿ ಟೆಂಪರೇಚರ್ ಉತ್ಪನ್ನ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಹೋಗೋ ಚಾನ್ಸ್ ಇದೆ ಅದರಲ್ಲಿ. ಇದರಲ್ಲಿ ದೇರ್ ಇಸ್ ನೋ ಹೀಟ್ ಇನ್ವಾಲ್ವ್ಡ್. ಇದರಲ್ಲಿ ಏನು ಇವತ್ತು ರೂಮ್ ಟೆಂಪರೇಚರ್ ಎಷ್ಟಿದೋ ಅಷ್ಟಲ್ಲೇ ನಾವು ತೆಗಿತೀವಿ. ಯಾಕಂದ್ರೆ ನಾಟ್ ಯೂಸಿಂಗ್ ಎನಿ ಹೀಟ್. ಇದ್ರ ಹೀಟ್ ಜನರೇಟ್ ಆಗೋಲ್ಲ. ನಿಮ್ಗೆ ನೋಡಿಸ್ತೇನೆ. ಸೊ ಇನ್ನೂ ಒಂದ್ ಏನಂದ್ರೆ ನೀರ್ ಹಾಕಲ್ಲ ನಾವು ಅದ್ರಲ್ಲಿ. ಏನಂದ್ರೆ ನಿಮ್ಗೆ ನೀರ್ ಹಾಕ್ಬೇಕು, ಮಿನಿಮಮ್ ಪ್ರತಿದಕ್ಕೂ ನೀರ್ ಹಾಕಬೇಕು. ಐ ಥಿಂಕ್ ಸಂಹತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬ್ರ್ಯಾಂಡ್ ನಮ್ದು. ಇದು ಬಂದು ರಿಜಿಸ್ಟರ್ಡ್ ನೇಮ್ ಬಂದು ಸಹಜ ಫುಡ್ ಇಂಡಸ್ಟ್ರೀಸ್. ಕರೆಕ್ಟ್. ಸೊ ಸಹಜವಾಗಿ ನಾವು ತೆಗಿತಿದ್ದೀವಿ. ಐ ಥಿಂಕ್ ದೇರ್ ಇಸ್ ನೋ ಈವನ್ ವಾಟರ್ ಆಲ್ಸೋ ಇನ್ವಾಲ್ವ್ಡ್. ದಿಸ್ ಇಸ್ ದ. ಈಗ ವೀಕ್ಷಕರಲ್ಲಿ ಕೆಲವು ಒಂದ್ ಸ್ವಲ್ಪ ನೀವು ಎಷ್ಟು ಚಂದ ಕನ್ನಡ ಮಾತಾಡ್ತೀರಿ. ಇಲ್ಲ ಅನಂತಪುರ ತೆಲುಗು ಏರಿಯಾ. ಹೌದು. ಇದು ಹೆಂಗೆ, ನೀವು ಕನ್ನಡಿಗರು ಎಲ್ಲಿಂದ ಬಂದ್ರಿ ಅಂತ? ನಮ್ದು ಮದರ್ ಟಂಗ್ ಕನ್ನಡ. ನಮ್ದು ನೇಟಿವ್ ಆಫ್ ಅನಂತಪುರಂ ಡಿಸ್ಟ್ರಿಕ್ಟ್. ಅಂದ್ರೆ ಚಳ್ಳಕೆರೆ ಹತ್ರ ಒಂದು 30 ಕಿಲೋಮೀಟರ್ ದೂರದಲ್ಲಿ ಆಂಧ್ರದಲ್ಲಿ ಒಂದು ಊರು ಮಲಯನೂರು. ಅದು ನನ್ನಿದು. ಆದ್ಮೇಲೆ ನಂಗೆ ಕನ್ನಡ ಅಂದ್ರೆ ಮನೇಲಿ ಕನ್ನಡನೇ ಮಾತಾಡ್ತೇವೆ. ದೆನ್ ಏನಂದ್ರೆ ಐ ವರ್ಕ್ಡ್ ಇನ್ ಕಾರ್ಪೊರೇಷನ್ ಬ್ಯಾಂಕ್. ಐ ಜಾಯಿನ್ಡ್ ಇನ್ ಕಾರ್ಪೊರೇಷನ್ ಬ್ಯಾಂಕ್ ಅಂಡ್ ದೆನ್
took VRS in Union Bank of India as a chief manager. ನೋಡಿ ನಮ್ಮ ಕನ್ನಡಿಗರಿಗೆ ಇವತ್ತು ಬೆಂಬಲ ಮಾಡೋಣ. Thank you, sir. ಕೊಡೋಣ. Thank ಸೊ ಸರ್ ಇನ್ನೂ ಸ್ವಲ್ಪ ಮಾಹಿತಿ ಕೊಡು, ಏನೇನಿದೆ ತೋರಿಸ್ಬಿಡ್ತೀರಾ? ಹಾ ಸರ್, ಇವಾಗ ನೋಡಿ ನಾವೆಲ್ಲ ಆಲ್ಮೋಸ್ಟ್ ಆಲ್ ಆಯಿಲ್ಸ್ ಇದೆ. ಮುಖ್ಯವಾಗಿ ಇಲ್ಲಿ ಜಾಸ್ತಿ ಏನಂದ್ರೆ ಗ್ರೌಂಡ್ ನಟ್ 1 ಲೀಟರ್. 1 ಲೀಟರ್ ಗ್ರೌಂಡ್ ನಟ್. ಇದು ಗ್ರೌಂಡ್ ನಟ್ 1 ಲೀಟರ್. ಇದು ಪ್ಲಾಸ್ಟಿಕ್ ಬಾಟಲ್ಸ್. ಇದರಲ್ಲಿ ಏನಂದ್ರೆ ಪ್ಲಾಸ್ಟಿಕ್ ಬೇಡ ಅಂತ ಇದ್ರೆ ಬಹಳ ಜನ, ಅದಕ್ಕೆ ಇದು ಗಾಜಿನ ಬಾಟಲ್. ಆದ್ಮೇಲೆ ಇದು ಕೋಲ್ಡ್ ಪ್ರೆಸ್ಡ್ ಇದು ಕೋಕೋನಟ್ ಆಯಿಲ್ ಇದೆ. ಓಕೆ, ದೆನ್ ಫ್ಲಾಕ್ಸಿಡ್ ಆಯಿಲ್ ಇದೆ ನಮ್ಮ ಹತ್ರ. ಅಗಸೆ ವೇರ್ ದಟ್ ಈಸ್ ರಿಚ್ ಇನ್ ಒಮೆಗಾ 3. ಅದೇ ಆದ್ಮೇಲೆ ಮಸ್ಟರ್ಡ್ ಆಯಿಲ್ ಇದೆ, ವೇರ್ ದಟ್ ಈಸ್ ರಿಚ್ ಇನ್ ಮೂಫಾ ಅಂಡ್ ಪೂಫಾ ಅಂದ್ರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಸ್ಯಾಫ್ಲವರ್ ಇದು ಗೊತ್ತಿರುತ್ತಲ್ಲ ನಿಮ್ಗೆ, ಕುಸುಬೆ ಅಂದ್ರೆ ಕರ್ನಾಟಕದಲ್ಲಿ ಜಾಸ್ತಿ. ನಾವು ಇದು ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಆಯಿಲ್. ಬಿಳೆ ಎಳ್ಳು ಕಪ್ಪೆಳ್ಳು ಎರಡೂ ಇಟ್ಟಿದೀವಿ ಅದು ಇದಕ್ಕೆ. ಇದು ಇವೆಲ್ಲ ಆಯಿಲ್ಸ್ ಪ್ಲಸ್ ಹ್ಯಾಂಡ್ ಮೇಡ್ ಸೋಪ್ಸ್ ನಾವು ಮಾಡ್ತೇವೆ. ಹ್ಯಾಂಡ್ ಮೇಡ್ ಸೋಪ್ಸ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡ್ತೀವಿ. ದಟ್ ಆಲ್ಸೋ ಮೇಡ್ ಅಪ್ ಆಫ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಓನ್ಲಿ. ವಿ ಆರ್ ನಾಟ್ ಯೂಸಿಂಗ್ ಎನಿ ಸೋಪ್ ಬೇಸ್. ದಿಸ್ ಇಸ್ ಅವರ್ ಸೋಪ್ಸ್. ಅಲೋವೆರಾ ನೀಮ್, ಮುಲ್ತಾನಿ ಮಿಟ್ಟಿ, ಅಲೋವೆರಾ, ಶಿಯಾ ಬಟರ್. ಇವತ್ತು ಯಾವ ಒಂದು ಇದು ಹೈಡ್ರಾಲಿಕ್ ಪ್ರೊಸೆಸ್ ನ ತೋರಿಸ್ತೀರಾ? ಎಸ್. ಯಾವ ಎಣ್ಣೆ? ಗ್ರೌಂಡ್ ನಟ್ ತೋರ್ಸೋಣ, ನೋಡೋಣ. ಹೌದು ಸರ್, ಬನ್ನಿ ಸರ್. ನಾವು ಗ್ರೌಂಡ್ ನಟ್ ಆಯಿಲ್ ತೆಗಿಬೇಕಂದ್ರೆ ಗ್ರೌಂಡ್ ನಟ್ ನಾವು ನಮ್ಮ ಅನಂತಪುರಂ ಜಿಲ್ಲಾನಿಂದಾನೇ ತಗೊಂತಾ ಇದೀವಿ. ಯಾಕಂದ್ರೆ ಅನಂತಪುರಂ ಡಿಸ್ಟ್ರಿಕ್ಟ್ ಇಸ್ ಎ ರಿಚ್ ದಿಸ್ ಒನ್ ಆಫ್ ಗ್ರೌಂಡ್ ನಟ್ ಆಯಿಲ್. ಇಲ್ಲಿ ಬೆಳೆಯುತ್ತೆ. ಇಲ್ಲಿ ನೋಡಿ ನಮ್ಮ ಬೀಜ ಹೇಗಿರುತ್ತೆ. ಏನಂದ್ರೆ ವಿ ಆರ್ ಮೇಂಟೈನಿಂಗ್ ಕ್ವಾಲಿಟಿ ಆಲ್ಸೋ. ಇಸ್ ಹೈ ಕ್ವಾಲಿಟಿ ಗ್ರೌಂಡ್ ನಟ್ಸ್. ಇವು ನೋಡಿ ಇಲ್ಲಿ ಕುಸುಬೆ ಆದ್ರೂ ಕೂಡ ಇಲ್ಲೇ ಸಿಗುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ. ಇವಾಗ ಇದು ನಾನು ಪ್ರೊಸೆಸ್ ನೋಡಿಸ್ತೀನಿ ಸರ್. ನಮ್ಮ ಗ್ರೌಂಡ್ ನಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ ನಾನು ಪ್ರೊಸೆಸ್ ನೋಡಿಸ್ತೀನಿ. ಇವಾಗ ನಾರ್ಮಲ್ ಏನಂದ್ರೆ ದಿಸ್ ಇಸ್ ದ ಬ್ಯಾಗ್. ಈ ಬ್ಯಾಗ್ ಅಲ್ಲಿ ನಾವು, ಇದು ಕ್ಲಾತ್ ಬ್ಯಾಗ್, ಈ ಬ್ಯಾಗ್ ಅಲ್ಲಿ ನಾವು ವಾಟ್ ಎವರ್ ಮೇ ಬಿ ಸೀಡ್ ನಾವು ಇದರಲ್ಲಿ ಹಾಕಿ ನೋಡಿಸ್ತೀನಿ ನಿಮ್ಗೆ. ಒಂದು 5 kg ನೋಡಿಸ್ತೀನಿ. ನಾವ್ ಇವಾಗ 5 kg ಗ್ರೌಂಡ್ ನಟ್ ಎಣ್ಣೆ, ಗ್ರೌಂಡ್ ನಟ್ ಯೂಸ್ ಮಾಡಿ ಎಣ್ಣೆ ತೆಗೆಯೋದು ಹೇಗೋದು ನೋಡಿಸ್ತೀನಿ. ನಾವು ಹೈಡ್ರಾಲಿಕ್ ಪ್ರೆಷರ್, ಹೈಡ್ರಾಲಿಕ್ ಪದ್ಧತಿ. ಎಸ್. ಈ ಬ್ಯಾಗ್ ಅಲ್ಲಿ ಹಾಕಿದೀವಿ. ಈ ಬ್ಯಾಗ್ ಇವಾಗ ನೋಡಿ ಈಗೇನದು ಹಂಗೆ ಬ್ಯಾಗ್ ಹೋಗುತ್ತೆ ಒಳಗೆ? ಹೌದು ವೀಕ್ಷಕರು ನೋಡಿ, ಅದು ಅಂದ್ರೆ ಪ್ರತಿ ಬಾರಿ ಹೊಸ ಬ್ಯಾಗ್ ಇಲ್ಲ ಸರ್. ಇದೊಂದು 3 ದಿನ ಯೂಸ್ ಮಾಡ್ಬೋದು. ಇದೊಂದು ಕ್ಲಾತ್ ಪ್ಯಾಡ್. ಇದು ಪ್ಯಾಡ್. ಇದು ಒಂದು 7 kg weight ಇರೋ ಇದು ಸರ್. ಇದು ಸ್ಟೀಲ್ ಪ್ಲೇಟ್. ಇದರಲ್ಲಿ ಏನಂದ್ರೆ 60 MPa ಪ್ರೆಷರ್ ಅಪ್ಲೈ ಮಾಡ್ತೇವೆ ಇದರಲ್ಲಿ. ಇವಾಗ ನೋಡಿ ದಿಸ್ ಇಸ್ ಇದು ಒಂದು 1200 - 1300 kg weight ಇರುತ್ತೆ. ಇದು ದಿಸ್ ಇಸ್ ಆಲ್ ಸ್ಟೀಲ್ ಅನ್ಮಾತು. ಸೊ ರೀಸನ್ ಇಸ್ ಕ್ಲೀನಿಂಗ್ ಆಲ್ಸೋ ವೆರಿ ಈಸಿ ಅಷ್ಟೇ ಸರ್. ನೀವು ಹೈಡ್ರಾಲಿಕ್ ಅಂದ್ರೆ ಇಲ್ಲೇ ಆಗುತ್ತೆ, ಒಳಗೆ ಇಲ್ಲಿಂದ ಬರುತ್ತೆ. ಕ್ಲಾತ್ ಬ್ಯಾಗ್ ನಿಂದ ನೀರು ಇದು ಬರುತ್ತೆ ಸರ್. ಬಟ್ ಎಣ್ಣೆ ಕ್ಲಾತ್ ಬ್ಯಾಗ್ ಗೆ ಒಂದು ಚುಕ್ಕೆ ಹಚ್ಚಲ್ಲ. ಹೌದಾ? ದಟ್ ಇಸ್ ದ ಟೆಕ್ನಾಲಜಿ. ಒಂದು 60 MPa ಪ್ರೆಷರ್ ಅಪ್ಲೈ ಮಾಡ್ತೇವೆ ಸರ್. ಇವಾಗ ಗಾಣ ಮಾಡೋ ಟೈಮಿಂಗ್ ಇದೆಯಲ್ಲ, ಅದಕ್ಕೂ ಟೈಮ್ ಟೇಕನ್ ಅಂದ್ರೆ ಎಷ್ಟು ಸಮಯ ಹಿಡಿಯುತ್ತೆ ಇದಕ್ಕೆ? ಬ್ಯಾಚ್. ಹೌದು. ಇದು ಕ್ವಿಕ್ ಆಗುತ್ತಾ, ಬೇಗ ಆಗುತ್ತಾ, ಅಥವಾ ಅದು ಬೇಗ ಆಗುತ್ತೆ? ಇದು ಬೇಗ ಆಗುತ್ತೆ. ಇಲ್ಲಿ ನೋಡಿ ಸರ್, ಎಣ್ಣೆ ಹೇಗೆ ಬರ್ತಾ ಇದೆ. ಸ್ಟಾರ್ಟ್ ಆಯ್ತು ಜಸ್ಟ್. ಅಬ್ಬಾ, ಅಂದ್ರೆ ಹೈಜೆನಿಕ್ ಇರುತ್ತೆ. ಗಾಣ ಆದ್ರೆ ನಿಮ್ಗೆ ಮೇಂಟೈನ್ ಮಾಡೋದು ಈಸಿ. ಇದರಿಂದ ಏನಂದ್ರೆ ಅಡ್ವಾಂಟೇಜ್ ಇದರಲ್ಲಿ ಸರ್, ಇವಾಗ ಒಂದು 8 minutes ಇಟ್ಟಿದ್ದೀವಿ ಇದನ್ನ ನಿಮ್ಗೆ ನೋಡ್ಸ್ಲಕ್ಕೆ. ಜಸ್ಟ್ ಇವಾಗ 8 minutes ಆದ್ಮೇಲೆ ಆಟೋಮೆಟಿಕ್ಲಿ ಮೆಷಿನ್ ಆಫ್ ಆಗುತ್ತೆ. ಈಗ ನೋಡಿ ಜಸ್ಟ್ ಇದು ಆಫ್ ಮಾಡ್ತೇವೆ. ಆಫ್ ಮಾಡಿ ಜಸ್ಟ್ ವಿಲ್ ಯೂಸ್ ಗೇರ್. ಓಕೆ, ರಿಲೀಸ್ ಆಯ್ತು. ಮತ್ತೆ ಆನ್ ಮಾಡ್ತೇವೆ. ಇದರಲ್ಲಿ ಬ್ಯೂಟಿ ಏನಂದ್ರೆ ನೋಡಿ, ಈ ಬ್ಯಾಗ್ ನಿಂದಾನೇ ಎಣ್ಣೆ ಬಂದಿದೆ. ಇಲ್ಲಿ ನೋಡಿ, ಇದು ಬ್ಯಾಗ್ ಒಂದು ಹನಿ ಕೂಡ ಎಣ್ಣೆ ಇರಲ್ಲ. ನೋಡಿ, ಹೌದು, ಎಲ್ಲೂ ಏನು ಎಣ್ಣೆನೇ ಇಲ್ಲ. ಎಣ್ಣೆ ಒಂದು ಚೂರು ಎಣ್ಣೆ ಇರಲ್ಲ. ಸೊ ವಿ ಕ್ಯಾನ್ ಗಿವ್ ಹೈ ಕ್ವಾಲಿಟಿ ಆಯಿಲ್. ಇದು ಫಿಲ್ಟರ್ ಬ್ಯಾಗ್, ಫಿಲ್ಟರ್ ಆಗೇ ಬರುತ್ತೆ. ನೀಡ್ ನಾಟ್ ಫಿಲ್ಟರ್ ಎನಿಥಿಂಗ್. ಅಡ್ವಾಂಟೇಜಸ್ ಏನಂದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ನೊರೆ ಬರೆಯಲ್ಲ. ಇದರಲ್ಲಿ ಇನ್ನೊಂದು ಏನಂದ್ರೆ ನಾರ್ಮಲಿ ಗಾಣ ಎಣ್ಣೆ ನೊರೆ ಬರುತ್ತೆ.
ನೊರೆ ಬರಲ್ಲ ಸರ್. ಇವಾಗ ನೋಡಿಸ್ತೀನಿ ನೋಡಿ, ಇದು ತೆಗೆದ ಮೇಲೆ ಬೀಜ ಹೇಗಿರುತ್ತೆ ಇದ್ರಲ್ಲಿ. ಎಣ್ಣೆ ತೆಗೆದ ಮೇಲೆ ಸರ್ ಹೀಗಿರುತ್ತೆ ಬೀಜ. ಇನ್ನು ಒಂದು 8 ಮಿನಿಟ್ಸ್ ಇರ್ತೀವಿ ನಾವು. ಜಸ್ಟ್ ನೋಡಿ ಸರ್, ಏನು ಇಲ್ಲ, ಎಲ್ಲಿ ಎಣ್ಣೆನೇ ಇಲ್ಲ. ಎಲ್ಲಿ ಎಣ್ಣೆ ಇದು ನಮ್ಮ ಈ ತರ ಇರುತ್ತೆ, ಇದೇ ಪ್ಯಾಕ್ ಆಗ್ಬಿಡುತ್ತಲ್ಲ. ಇದೆ ಇದೆ ಆಲ್ರೆಡಿ ರೆಡಿ ಆಗಿರುತ್ತೆ. ಇದನ್ನ ಫಿಲ್ಟರ್ ಇದೆ ಬರುತ್ತೆ, ಇದು ಫಿಲ್ಟರ್ ಮಾಡೋ ಕೆಲಸ ಅಗತ್ಯ ಇಲ್ಲ. ದೆನ್ ಹೈ ಕ್ವಾಲಿಟಿ ಎಣ್ಣೆ ಕೊಡ್ಬೋದು. ಆದ್ಮೇಲೆ ಏನಂದ್ರೆ ಇದು ನೊರೆ ಬರಲ್ಲ, ಯಾಕಂದ್ರೆ ನೀರ್ ಹಾಕಲ್ಲ. ನಾರ್ಮಲಿ ಗಾಣದೆಲ್ಲ ನೀರ್ ಹಾಕ್ಬೇಕು, ಇಲ್ಲಾಂದ್ರೆ ಬೆಲ್ಲ ಹಾಕ್ತಾರೆ, ಇದ್ ಮಾಡ್ತಾರೆ. ನಾವು ನೀರು ಇಲ್ಲ ಬೆಲ್ಲ ಇಲ್ಲ. ನಮ್ದು ಇಂಡಸ್ಟ್ರಿ ಹೆಸರು ಸಹಜ ಫುಡ್ ಇಂಡಸ್ಟ್ರಿ ಸರ್. ಸಹಜವಾಗಿ ಏನಿದೆ ಅದೇ ಕೊಡ್ತಾ ಇದ್ವಿ. ಅಂದ್ರೆ ಅಡಿಗೆ ಮಾಡಿದ್ರೆ ನೀವು ಇದ್ ಮಾಡಿದ್ರೆ ಅದು ಬಬಲ್ಸ್ ಬರಲ್ಲ ನಿಮ್ಗೆ. ಮಾಡಿದ್ರೆ ನೊರೆ ಬರುತ್ತಲ್ಲ, ಯಾಕೆ ಗೊತ್ತಾ, ನೀರು ನೀರು ಇರುತ್ತೆ ಅದ್ರಲ್ಲಿ, ಅದಕ್ಕೆ ನೊರೆ ಬರುತ್ತೆ. ಇಲ್ಲಾಂದ್ರೆ ಬೆಲ್ಲ ಹಾಕಿರ್ತಾರ ನೀರು ಬರುತ್ತೆ, ಇದು ನೂರೇ ಬರಲ್ಲ ಸರ್. ಇವಾಗ ನೋಡಿ, ಎಣ್ಣೆ ತೆಗೆದ ಮೇಲೆ ನಮ್ಮ ಹತ್ರ ಬೀಜ ಹೇಗಿರುತ್ತೆ ನೋಡಿಸ್ತೇನೆ. ಇದು ನೋಡಿ, ಇದು ಶೇಂಗಾ ಬೀಜ. ಎಣ್ಣೆ ತೆಗೆದ ಮೇಲೆ ಇದ್ರ ಮೇಲೆ ಸ್ವಲ್ಪ ಹೊಟ್ಟೆಲ್ಲ ಹೋದ್ ಮಾಡಿದ್ರೆ ನಾವು ರಿಮೂವ್ ಮಾಡಿದೀವಿ ಹೊಟ್ಟು. ಇದು ಶೇಂಗಾ. ಇದು ನೋಡಿ ಬಾದಾಮ್ ಆಫ್ಟರ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್. ಇದು ಕುಸುಬೆ ಸರ್, ಬೆಳೆ ಕುಸುಬೆ ಅಂತಾರೆ ನೋಡಿ. ಇದು ಆಫ್ಟರ್ ಎಕ್ಸ್ಟ್ರಾಕ್ಷನ್ ಇದು ಫ್ಲಾಕ್ಸ್ ಸೀಡ್ ಸರ್, ಆಫ್ಟರ್ ಎಕ್ಸ್ಟ್ರಾಕ್ಷನ್. ಇದು ನೋಡಿ ಸೆಸ್ಮೆ ಎಳ್ಳು, ಇಲ್ಲ ನೋಡಿ ಕಪ್ಪೆಳ್ಳು. ಇದು ನೋಡಿ ಇದೆಲ್ಲ ಸರ್. ಇದು ನೋಡಿ ಬಿಳೆ ಎಳ್ಳು. ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಎಣ್ಣೆ ತೆಗೆದಿವಿ ಅಂತ. ನೋಡಿ ಇದು ಹೇಗಿದೆ, ಲೈಕ್ ದಟ್. ಇವಾಗ ಇದರಲ್ಲಿ ಇನ್ನೂ ಪೌಷ್ಟಿಕಾಂಶ ಇದೆ. ಹಾ ಸರ್, ಇದರಲ್ಲಿ ಏನಂದ್ರೆ ಫ್ಯಾಟ್ ತೆಗೆದಿದೀವಿ ನಾವು. ಇನ್ನು ಸ್ವಲ್ಪ ಫ್ಯಾಟ್ ಇರ್ಬೋದು, ಫ್ಯಾಟ್ ತೆಗೆದಿದೀವಿ. ಬಟ್ ದಿಸ್ ಇಸ್ ರಿಚ್ ಇನ್ ಪ್ರೋಟೀನ್, ರಿಚ್ ಇನ್ ಫೈಬರ್, ಲೋ ಇನ್ ಕ್ಯಾಲೋರೀಸ್. ಇಲ್ಲಿ ನೋಡಿ ಸರ್, ಉಂಡೆ ಇದೆ. ಎಸ್, ಜಸ್ಟ್ ಏನಿದ್ರೆ ಇವೆಲ್ಲ ಮಾಡಿದ್ವಿ, ಇವೆಲ್ಲ ಹಾಕಿದೀವಿ ಅಷ್ಟೇ. ಇದರಲ್ಲಿ ಬೆಲ್ಲ ಹಾಕಿದೀವಿ, ಸ್ವಲ್ಪ ತುಪ್ಪ ಹಾಕಿದ್ವಿ. ಎರಡು ಒಳ್ಳೇದೆ ಸರ್. ನಿಮ್ಮ ಸೋಪ್ ಬಗ್ಗೆ ನೋಡ್ಬೋದಾ? ಸೋಪ್. ಹೌದು ಸರ್, ನಾನು ನಿಮ್ಮ ಸೋಪ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತದಲ್ಲ ಸರ್. ಹೌದು ಸರ್. ಒಳ್ಳೆ ಮೈಸೂರು ಪಾಕೋ ಇಲ್ಲ ಯಾವ್ದೋ ಒಂದು ಕರ್ದಂಟು. ಹೌದು ಸರ್, ಹಾಗೆ ಸೂಪರ್. ಶಿಯಾ ಬಟರ್, ಕಾಜು ಬರ್ಫಿ. ಹೌದು, ಶಿಯಾ ಬಟರ್. ಇದು ನೀಮ್ ತುಳಸಿ ಸರ್. ನೋಡಿ, ರಾಗಿ ಮಣ್ಣಿ ರಾಗಿ ಮಣ್ಣಿ. ಅದ್ಭುತ ಸರ್. ಇವೆಲ್ಲ ಏನಂದ್ರೆ ಸರ್, ನಾರ್ಮಲ್ ಸೋಪ್ಸ್ ಏನಂದ್ರೆ ಬೇಸ್ಡ್ ಆನ್ ಸೋಪ್ ಬೇಸ್ ಅಂತ ಬರುತ್ತೆ ರಿಫೈನ್ಡ್ ಆಯಿಲ್ ಇಂಡಸ್ಟ್ರಿಯಲ್ಲಿ. ಅದನ್ನ ಯೂಸ್ ಮಾಡಿ ಅದಕ್ಕೆ ಮತ್ತೆ ಒಂದು 6 ರಿಂದ 100 ಕೆಮಿಕಲ್ ಹಾಕಿ ಯೂಸ್ ಮಾಡ್ತಾರೆ. ಹಿಯರ್ ನಾವೇನ್ ಮಾಡ್ತಿದ್ವಿ ಅಂದ್ರೆ, ವಿ ಆರ್ ಯೂಸಿಂಗ್ ಬೇಸ್ ಆಸ್ ಎ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಎಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬೇಸ್ ಮಾಡಿ. ಇವಾಗ ನೋಡಿ, ಇದು ಮಂಜಿಷ್ಟ ಬೇರು ಎಕ್ಸ್ಟ್ರಾಕ್ಷನ್ ಹಾಕಿ ಮಾಡ್ತಾ ಇದ್ದೀವಿ. ಮಂಜಿಷ್ಟ. ಓಕೆ ಸರ್. ಇದು ಮುಲ್ತಾನಿ ಮಿಟ್ಟಿ. ಇದು ಮುಲ್ತಾನಿ ಮಿಟ್ಟಿ ರೆಡಿಮೇಡ್ ಫೇಸ್ ಗ್ಲೋ ಆಗುತ್ತೆ. ಇದು ಶಿಯಾ ಬಟರ್. ಇದರಲ್ಲಿ ಶಿಯಾ ಬಟರ್ ಒಂದು ಇದು ಬರುತ್ತೆ ಸರ್. ಇದು ಇಂಪೋರ್ಟಿಂಗ್ ಅಂತ ಅದನ್ನ ಮಾಡಿ ಅದ್ರಲ್ಲಿ ಹಾಕಿ. ಕೆಮಿಕಲ್ಸ್ ಏನು ಇರಲ್ಲ. ಅಲೋವೆರಾ ಇದೆ. ನೋಡಿ, ಇದು ನೋಡಿ ಶಿಯಾ ಬಟರ್ ಇದೆ. ಇದು ಹನಿ ಅಂಡ್ ಓಟ್ ಮಿಲ್ ಇದೆ. ಗೋಟ್ ಮಿಲ್ಕ್ ಇದೆ. ಮುಖ್ಯವಾಗಿ ಗೋಟ್ ಮಿಲ್ಕ್ ಇಸ್ ಎ ಬೆಸ್ಟ್ ಮಾಯಿಶ್ಚರೈಸರ್. ಗೋಟ್ ಮಿಲ್ಕ್ ವಿತ್ ಚಾರ್ಕೋಲ್ ಇದೆ, ಗೋಟ್ ಮಿಲ್ಕ್ ಇದೆ. ಇನ್ನೊಂದು ಏನಂದ್ರೆ ಸರ್, ಹೇಳಿದ್ರೆ ಇಲ್ಲಿ ನಮ್ ಕಡೆ ನಿಮ್ಗೆ ಗೊತ್ತಲ್ಲ, ನನ್ನಾರಿ ಒಂದು ಇರುತ್ತಲ್ಲ, ಅದರಿಂದ ಕೂಡ ಸೋಪ್ ಮಾಡಿದ್ವಿ. ಬಟ್ ಇವಾಗ ಪ್ರೆಸೆಂಟ್ಲಿ ಅದಿಲ್ಲ. ವಿ ಆರ್ ಯೂಸಿಂಗ್ ದಿಸ್ ಟೈಪ್ ಆಫ್ ಮೋಲ್ಡ್ಸ್ ಸರ್. ಇದರಲ್ಲಿ ನೋಡಿ, ಹೇಳಿದ್ನಲ್ಲ, ಇದು ನಿಮ್ಗೆ ಇದು ನನ್ನಾರಿ ಬೇರ್ನಿಂದ ಎಕ್ಸ್ಟ್ರಾಕ್ಟ್ ತೆಗೆದು ಮತ್ತೆ ಕೊಳ್ಪಸ್ಸು ಹ್ಯಾಂಡ್ ಮೇಡ್ ಸೋಪ್ ಮಾಡಿದೀವಿ. ಇದು ಒಂದು ಓಟ್ಸ್ ಅಂಡ್ ಇದು ಓಟ್ ಮೀಲ್ ಅಂಡ್ ರೈಸ್ ಫ್ಲೋರ್ ಆಯಿಲ್, ಗೋಟ್ ಮಿಲ್ಕ್ ಅಂಡ್ ಚಾರ್ಕೋಲ್ ಎಲ್ಲ ಸರ್. ಏನೇನು ರೆಡಿ ಆಗಿದೆ? ಕೋಕೋನಟ್, ಇದು ಎಳ್ಳೆ ಎಣ್ಣೆ ಸರ್. ಇದು ಸ್ಯಾಫ್ಲವರ್ ಸರ್, ಕುಸುಬೆ ಎಣ್ಣೆ. ಅದು ಇಲ್ಲಿ ಇದು ಗ್ರೌಂಡ್ ನಟ್. ಇಲ್ಲಿ ಬನ್ನಿ, ಇದೆಲ್ಲ ಗ್ರೌಂಡ್ ನಟ್. ಎಲ್ಲ ಗ್ರೌಂಡ್ ನಟ್ ನೋಡಿ, ಎಲ್ಲ ರೆಡಿ ಇರುತ್ತೆ ಸರ್. ಎಲ್ಲ ರೆಡಿ ಇರುತ್ತೆ ಈ ತರ. ಹೌದು ಸರ್, ನಾವು ಡೈಲಿ ಒಂದೊಂದು ಇದು ಪ್ರಾಡಕ್ಟ್ ಮಾಡ್ತೀವಿ. ಇದೆಲ್ಲ ಬಿಫೋರ್ ಬಾಟ್ಲಿಂಗ್. ಹೌದು. ಸೊ ಗ್ರೌಂಡ್ ನಟ್ ಆಯಿಲ್ ಇದು. ಹೌದು ಸರ್, ಇದು ಗ್ರೌಂಡ್ ನಟ್ ಆಯಿಲ್, ಶೇಂಗಾ ಎಣ್ಣೆ ನೋಡ್ರಿ. ಲೈವ್ ಆಗಿ ರೆಡಿ ಆಗಿರೋ ಆಯಿಲ್ ಈ ತರ ಬಾಟ್ಲಿಂಗ್. ಇದು ಕರೆದಾಗ ನೊರೆ ಬರಲ್ಲ. ಹೌದು. ಅದು ಸ್ಪೆಷಲ್ ಹೈಡ್ರಾಲಿಕ್ ಆಯಿಲ್. ಇನ್ನೊಂದ್ರೆ ಶೆಲ್ಫ್ ಲೈಫ್ ಜಾಸ್ತಿ. ಶೆಲ್ಫ್ ಲೈಫ್ ಮಿನಿಮಮ್ 1 year ಇರುತ್ತೆ. 1 year. 1 year. ಸರ್, ಕರಿ ಎಳ್ಳು. ಹೌದು, ಕರಿ ಎಳ್ಳಿನ ಎಣ್ಣೆ. ಇಲ್ಲೇ ಗೊತ್ತಾಗುತ್ತೆ ವೀಕ್ಷಕರೇ, ಕರಿ ಎಳ್ಳು ಮತ್ತು ಶೇಂಗಾ. ಹೌದು. ಸೊ ಎರಡು ಲೈವ್ ಆಗಿ ಈಗ ಜಸ್ಟ್ ತಯಾರಾಗಿರೋ ಎಣ್ಣೆಗಳು ಇವು. ಇದೇ ರೀತಿ ಫ್ರೆಶ್ ಆಯಿಲ್ ಸಿಗುತ್ತೆ ಸರ್. ನಮಗೆ ಎಣ್ಣೆ ಬಗ್ಗೆ ಪರಿಚಯ ಮಾಡಿದ್ದು ಅಲ್ಲದೆ, ಹೈಡ್ರಾಲಿಕ್ ಮತ್ತು ವರ್ಸಸ್ ಅಂದ್ರೆ ವರ್ಸಸ್ ಅಂತೇನಿಲ್ಲ, ಹೈಡ್ರಾಲಿಕ್ ಮತ್ತು ಗಾಣದ ಡಿಫ್ರೆನ್ಸ್ ಹೇಳಿದ್ರಿ, ಮಾಡಿ ಕೂಡ ತೋರಿಸಿದ್ರಿ. ಹೌದು. ಆಮೇಲೆ ಸೋಪ್ಸ್. ಧನ್ಯವಾದ ವೀಕ್ಷಕರು. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಈ ನಂಬರ್ ಡಿಸ್ಪ್ಲೇ ಆಗಿದೆ, ಯಾವುದೇ ಪ್ರಾಂತಕ್ಕಾಗಲಿ ಕಳಿಸ್ತೀವಿ ಸರ್ ನಾವು. ಧನ್ಯವಾದ ಸರ್. ಧನ್ಯವಾದ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.